ಧಾರವಾಡದಲ್ಲಿ ಜೋಶಿ ಸೋಲಿಸಲು ದಿಂಗಾಲೇಶ್ವರ ಶ್ರೀಗಳು ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಕ್ಷೇತ್ರದಲ್ಲಿ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ. ನೋಡಿ, ಪಕ್ಷೇತರ ಕಣಕ್ಕಿಳಿದ್ರು, ಆಮೇಲೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡ್ರು. ಅವರ ಉದ್ದೇಶ ಪ್ರಹ್ಲಾದ್ ಜೋಶಿ ಅವರು ಸೋಲ್ಬೇಕು ಅನ್ನೋದು, ಕಟ್ಟಿ ಹಾಕಬೇಕು ಈ ಸಾರಿ ಅನ್ನೋದು, ಪಾಠ ಕಲಿಸಬೇಕು ಅನ್ನೋದು. ನೋಡಿ, ಕ್ಷೇತ್ರದಲ್ಲಿ ಸಂಚರಿಸಿ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹುಬ್ಬಳ್ಳಿ, ಧಾರವಾಡ, ನವಲಗುಂದ ಭಾಗದಲ್ಲಿ ಸಭೆಯನ್ನು ಮಾಡಿದ್ದಾರೆ ದಿಂಗಾಲೇಶ್ವರ ಶ್ರೀ. ಜೋಶಿಯನ್ನ ಬದಲಿಸುವವರೆಗೂ ಕ್ಷೇತ್ರದಲ್ಲಿ ಶಾಂತಿ ಇರೋದಿಲ್ಲ. ನನ್ನ ಜೊತೆ ರಾಜಿಯಾಗಲು ಜೋಶಿ ಸಾಕಷ್ಟು ಪ್ರಯತ್ನ ಮಾಡಿದರು, ಆದರೆ ನಾನು ಬಗ್ಗಲಿಲ್ಲ. ಖಾವಿ ತೆಗೆಸುವ ಅಧಿಕಾರ ಇವರಿಗೆ ಇಲ್ಲ ಅಂತ ಶ್ರೀಗಳು ವಾಗ್ದಾಳಿ ನಡೆಸಿದ್ದಾರೆ. ಈಗ ಜೋಶಿ ಸೋಲಿಸೋಕೆ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಈಗಾಗಲೇ ನವಲಗುಂದ, ಧಾರವಾಡ ಭಾಗದಲ್ಲಿ ಸಭೆಗಳ ಮೇಲೆ ಸಭೆಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅದರಲ್ಲೂ ಲಿಂಗಾಯತ ಸಮುದಾಯವನ್ನು ಅಲ್ಲಿ ಜೋಶಿ ವಿರುದ್ಧ ಮತ್ತು ಹಾಕಬೇಕು ಅಂಥೇಳಿ ಈಗ ಕರೆ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಸಭೆಗಳನ್ನು ಮಾಡ್ತಿದ್ದಾರೆ. ಅವರ ಭಕ್ತಗಣ ಕೂಡ ಇದೆ. ಎಲ್ಲ ಸಂಘಟನೆಗಳೊಂದಿಗೂ ಕೂಡ ಸಭೆಯನ್ನು ಮಾಡ್ತಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ನನಗೆ ಜೋಶಿಯವರು ಸಾಕಷ್ಟು ಬಾರಿ ರಾಜಿ ಆಗಲಿಕ್ಕೆ ಮಾತುಕತೆ ನಡೆಸಿದರು, ಆದರೆ ನಾನು ಅವರ ಮಾತಿಗೆ ಬಗ್ಲಿಲ್ಲ. ಕಾವಿ ತೆಗೆಸುವ ಅಧಿಕಾರ ಇವರಿಗಿಲ್ಲ ಅಂತ ಕಿಡಿಕಾರಿದ್ದಾರೆ. ನೂರಾರು ಪ್ರಯೋಗಗಳನ್ನು ಮಾಡಿದ್ರು ಅವ್ರು ನನ್ನನ್ನು ಮಾತಾಡಿಸ್ಲಿಕ್ಕೆ. ಬಹುಶಃ ನಾನು ಮಾತಾಡಲಿಲ್ಲ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನನ್ನ ಹತ್ರ ಬಿಟ್ರು, ನನ್ನ ಸ್ವಾಮೀಜಿನ ರಾಜಿ ಮಾಡ್ರಿ ಅಂತ. ನಾ ರಾಜಿ ಆಗ್ಲಿಲ್ಲ. ನಾವು ಹೋರಾಟ ಕೇಳಿದಂತ ಸಂದರ್ಭದಲ್ಲಿ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಸಂಬಂಧ ಪಡದೇ ಇರತಕ್ಕಂಥವ್ರನ್ನ ಕರೆಸಿ ಮಠದಿಂದ ಹೊರಗೆ ಹೋಗ್ಬೇಕು, ಕಾವಿ ತೆಗೆದು ಹಾಕ್ಬೇಕು. ಯಾವ ಕಾರಣಕ್ಕೆ ನಾನು ಹೇಳ್ತಾ ಇರೋದು? ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆಗೆ ಬಂದ್ರೆ ಕಾವಿ ತೆಗಿಬೇಕು, ಮಠ ಬಿಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ತಂದು ಒಡ್ಡುತ್ತಾರೆ ಅನ್ನೋದಾದ್ರೆ ಬಹುಶಃ ನಾವು ಯಾವ ಪರಿಸ್ಥಿತಿ ಒಳಗೆ ಈ ರಾಜ್ಯದೊಳಗೆ ಅದೀವಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಾನು ಹೇಳಿದ್ದಿಷ್ಟೇ, ಆ ರೀತಿ ಪ್ರತಿಭಟನೆ ಮಾಡಿದವರಿಗೆ ಕಾವಿ ತೆಗಿಬೇಕು ಅನ್ನುವಂತ ಅಧಿಕಾರ ಯಾವನಿಗೂ ಇಲ್ಲ. ಯಾಕಂತಂದ್ರೆ ಅದನ್ನ ಕೊಟ್ಟವ ಬೇರೆ ಅಲ್ಲ, ಕೊಟ್ಟವ ಭೂಮಿ ಮೇಲೆನೇ ಇಲ್ಲ. ಗೊತ್ತಾಯ್ತಲ್ಲ, ನಮ್ ಗುರುಗಳು ಕೊಟ್ಟಿದ್ರು, ಅವ್ರ ಲಿಂಗದೊಳಗೆ ಆಗಿಬಿಟ್ಟಿದ್ದಾರೆ. ಅವರಿಗೆ ಮಾತ್ರ ಅಧಿಕಾರ ಇತ್ತೇ ಹೊರತಾಗಿ ಅದನ್ನ ಬೇರೆ ಯಾರಿಗೂ ಕೇಳುವ ಅಧಿಕಾರ ಇಲ್ಲ. ಕೊಟ್ಟವ್ರು ಹೋಗಿಬಿಟ್ಟಿರೋದ್ರಿಂದ ಅದು ನನ್ನ ಸೊತ್ತೆ ಹೊರತಾಗಿ ಇನ್ಯಾರ ಸೊತ್ತಲ್ಲ ಅನ್ನುವಂತ. ಮಠ ಕೇಳಲಿಕ್ಕೆ ಅಧಿಕಾರ ಇದೆ ಸಾರ್ವಜನಿಕರಿಗೆ. ಯಾವಾಗ ಅಂತಂದ್ರ ಆ ಮಠಾಧಿಪತಿ ಅಡ್ಡದಾರಿ ಒಳಗೂ ಹೋದಾಗ ಮಾತ್ರ, ಅಯೋಗ್ಯ ದಾರಿ ಒಳಗೂ ಹೋದಾಗ ಮಾತ್ರ ಇದೆ ಹೊರತಾಗಿ ನ್ಯಾಯನಿಷ್ಠರಿ ದಾಕ್ಷಿಣ್ಯ ಪರನಾನಲ್ಲ ಅನ್ನುವಂತಹ ಶರಣರ ವಚನದ ದಾರಿ ಒಳಗೂ ಹೋಗುವಾಗ ಅದನ್ನ ಕೇಳುವ ಅಧಿಕಾರವೂ ಕೂಡ ಭೂಮಿ ಮೇಲೆ ಯಾವನಿಗೂ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರವಾಗಿತ್ತು ಅಂತಕ್ಕಂಥದ್ದು. ನೂರಾರು ಪ್ರಯೋಗ